ಅಲ್ಲ ಅಲ್ಲೇ ಎಲ್ಲರನ್ನು ನೋಡ್ತೀನಿ ಬನ್ನಿ ಮಧ್ಯಾಹ್ನ ಅವರೆಲ್ಲ ಎಲ್ಲ ದಂಡು ದಾಳಿಯಲ್ಲಿ ಬರ್ತಾವ್ರಲ್ಲ ಕಾಂಗ್ರೆಸ್ಸಿಂದ ಕೆಲವ್ರನ್ನೆಲ್ಲ ರೆಡಿ ಮಾಡಿದಾರಲ್ಲ ನಾನೇ ಎಲ್ಲ ಟಿ ವಿಲಿ ನೋಡಿದ್ದೀನಿ. ಪಾಪ ಅವ್ರಿಗೇನೋ ಉತ್ತರ ಬೇಕಂತ ನಮ್ಮಿಂದ ಉತ್ತರ ಬೇಕಾದ್ರೆ ಶಾಂತಿಯುತವಾಗಿ ಬಂದರೆ ಬಂದು ಕೂತ್ಕೊಳ್ಳಿ ಅಲ್ಲಿ ಜಮೀನು ಕೊಡಲ್ಲ ಅನ್ನೋರು 450 ದಿವಸದಿಂದ ಕೂತವ್ರೆ. ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಇವ್ರಿಗೆ ಯಾಕೆ ಆಗಲಿಲ್ಲ? ಅಲ್ಲಿ ಈಗ ಯಾರೋ ಇದ್ದವ್ರಲ್ಲ ನೆನ್ನೆಯಿಂದ ಬಿರಿಯಾನಿ ಊಟ ತುಂಡು ಇದು ಎಂಥದ್ದು ಬಾಟ್ಲು ಎಲ್ಲ ಕೊಟ್ಕೊಂಡು ಕರ್ಕೊಂಬಂತು ಕೂರಿಸ್ಕೊತವ್ರಲ್ಲ ಈಗ ಅವರು ಅದೆಲ್ಲ ಬಿಟ್ಟು ಈ ಗುಂಡು ತುಂಡು ಎಲ್ಲ ಬಿಟ್ಟು ಬಂದು ಗೌರವಯುತವಾಗಿ ಅಲ್ಲೇ ಬರಲಿ. ನಾನು ಬರ್ತಿದ್ದೀನಲ್ಲ, ಏನು ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ಶೋ ಮಾಡಬೇಕಾಗಿಲ್ಲ. ಅದ್ಯಾವುದೋ ಶಾಸಕರು ಹೇಳ್ತಿದ್ರು ಇದೇನೋ ಗೋಲಿಬಾರ್ ಮಾಡಿಸೋಕ್ಕೋಸ್ಕರ ಇವೆಲ್ಲ ಡ್ರಾಮಾ ಅಂತೇಳಿ. ಗೋಲಿಬಾರ್ ಮಾಡ್ಸಾರ ಅವರು, ನನ್ನ ಕೈಲಿದೆಯಾ ಗೋಲಿಬಾರ್ ಮಾಡಿಸೋದು? ಇಷ್ಟು ದಿವಸ 450 ದಿವಸದಿಂದ ಯಾವುದೇ ಇದಕ್ಕೆ ಅಶಾಂತಿಗೆ ವಾತಾವರಣ ನಿರ್ಮಾಣ ಮಾಡದೆ ನ್ಯಾಯಯುತವಾಗಿ ಭಾಳ ಅವರು ಶಾಂತಿಯಿಂದ ಪ್ರೊಟೆಸ್ಟ್ ಮಾಡ್ತಾವ್ರೆ. ಅವ್ರ ಮುಂದೆ ಕೂತ್ಕೊಂಡು ಚರ್ಚೆ ಮಾಡಲಿ, ನನ್ನ ಹತ್ರ ಚರ್ಚೆ ಮಾಡಿದ್ರೆ ಏನಾಗುತ್ತೆ? ಅದೇನೋ ರೆಡ್ ಝೋನ್ ಅಂತೇನು ಹೇಳಬೇಕಂತೆ. ರೆಡ್ಡು ಎಲ್ಲೋ ಗ್ರೀನು ಎಲ್ಲ ಶಿವಕುಮಾರ್ ನೋಡ್ತಾರೆ. ಅವ್ರು ಭಾಳ ಅವ್ರ ಇತಿಹಾಸ ರೆಡ್ಡು ಬ್ಯಾಕು ಎಲ್ಲ ನೋಡ್ಕೊಂಬಂದಿರೋ ಇತಿಹಾಸ ಅವ್ರದ್ದು. ಆ ಕಾಂಗ್ರೆಸ್ ನಾಯಕರಲ್ಲಿ ಯಾರು ನೆನ್ನೆ ಹೇಳಿಕೆ ಕೊಟ್ಟವ್ರೆ ವಾಟ್ಸಪ್ ಮಾಡಿ ನಿಮ್ಮ ಅಕ್ಕಪಕ್ಕದ ಊರುಗಳಿಗೆ ಜನ ನೀವು ಇಲ್ಲಿ ಬಂದು ಇದಕ್ಕೆ ನೀವು ಸಪೋರ್ಟ್ ಕೊಟ್ಟರೆ ನಿಮ್ಮ ಜಮೀನುಗಳಿಗೆ ಅಲ್ಲಿ ಮುಂದಕ್ಕೆ ಒಳ್ಳೆ ರೇಟ್ ಬರ್ತದೆ. ಈ ಡ್ರಾಮಾ ಆಡ್ಕೊಂಡು ನನ್ನ ವಿರುದ್ಧ ಹೋರಾಟ ಮಾಡ್ತಾರಾ? ನೋಡೋಣ ಬನ್ನಿ ಸರ್. ನಿನ್ನೆಯಿಂದ ಹೋರಾಟ ಶುರುವಾಗಿದೆ. ಒಂದಿಷ್ಟು ಜನರಿಗೆ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ, ಅಲ್ಲಿಗೆ ಪರವಾಗಿರೋ ಭೂಮಿ ಕೊಡ್ತೀವಿ ಅನ್ನುವಂಥ. ಈಗ ಅಲ್ಲಿ ನೆನ್ನೆಯಿಂದ ಶುರು ಮಾಡವ್ರೆ. ಇವರು ಶಿವಕುಮಾರ್ ಶುರು ಮಾಡಿದ್ದು ಯಾವಾಗ ಯೋಜನೆ ತರಬೇಕು ಅಂತೇಳಿ 2025 ಮಾರ್ಚಿಂದ ಶುರು ಮಾಡ್ಕೊಂಡವ್ರು, ಫೆಬ್ರವರಿಯಿಂದ. ಅದೇ ಅಂಥದ್ದು ರಾಮನಗರ ಜಿಲ್ಲೆ ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ಕೊಂಡು ಏನೋ ಹೆಸರು ಬದಲಾವಣೆ ಮಾಡ್ಕೊಂಡು ನೀವ್ಯಾರು ಭೂಮಿ ಮಾರಾಟ ಮಾಡಬೇಡಿ, ನಿಮಗೆ ಎಲ್ಲ ಅದೆಂಥದ್ದು ದೊಡ್ಡ ಮಟ್ಟದ ಅಡಿ ಲೆಕ್ಕದಲ್ಲಿ ನಿಮಗೆ ದುಡ್ಡು ಸಿಗ್ತದೆ, ಅಡಿ ಲೆಕ್ಕದಲ್ಲಿ ರೈತರಿಗೆ ಸಿಗೋಲ್ಲ, ಅಡಿ ಲೆಕ್ಕದಲ್ಲಿ ಇವ್ರಿಗೆ ಸಿಗ್ತದೆ. ಇವ್ರದ್ದು ಮಾಡ್ಕೊಂಬಂದಿರೋದು ನೋಡಿಲ್ವಾ? ಹಲವಾರು ನಂದದು ಎಂಥದ್ದು ನನ್ನ ಮಗಂದದು ಎಂಥದ್ದು ಬೋರ್ಡ್ ಹಾಕ್ಕೊಂಡಿದ್ದೀರಿ. ನನ್ನ ಮಗ ನಿಮ್ಮ ಥರ ಕಂಡದ ಭೂಮಿಗಳನ್ನ ಲಪಟಾಯಿಸ್ಕೊಂಡು ಯಾರನ್ನು ಕಿಡ್ನ್ಯಾಪ್ ಮಾಡಿಸ್ಕೊಂಡು ಏನೇನು ಜಮೀನುಗಳು ತಗೊಂಡಿದ್ರೆ ಆ ಕೆಲಸ ಮಾಡಿಲ್ಲ. ಗೌರವಯುತ ಬದುಕ್ತಾ ಇದ್ದೇವೆ. ಈ ಚಿಲ್ಲರೆ ಕೆಲಸ ಬಿಡಿ. ಮುಖ್ಯಮಂತ್ರಿ ಬೆಂಬಲಿಗರಿಗೆ ಈ ಚಿಲ್ಲರೆ ವ್ಯವಹಾರ ಇದೆಯಲ್ಲ ಇದು ಬಿಟ್ಟು ನ್ಯಾಯಯುತವಾಗಿ ಹೋರಾಟ ಮಾಡಿ. ಪೋಸ್ಟ್ ನೆಟ್ಟ ತಕ್ಷಣ ಮರ್ಯಾದೆ ಹೋಗ್ಬಿಡ್ತದ? ಇನ್ನೂ ಅದು ಎಷ್ಟು ಬೇಕೋ ಹಂಚ್ಕೊಳ್ಳಿ. ಪೋಸ್ಟನ್ನ ಹಿಡ್ಕೊಂಡಿರೋ ತೋಟದಲ್ಲಿ ಬದನೆಕಾಯಿ ಮಾಡ್ತಿದ್ದಾರೆ. ಹೌದಪ್ಪ, ನಾನು ಬದನೆಕಾಯಿನೂ ಬೆಳೆದಿದ್ದೀನಿ, ಟೊಮೊಟೊನೂ ಬೆಳೆದಿದ್ದೀನಿ, ಬದನೆಕಾಯಿನೂ ಬೆಳೆದೀನಿ. ನಡೀರಿ. ಅವ್ರ ಪಾಪ ಎಲ್ಲ ಇದು ಮಾಡ್ಕೊಂಡು ತಂದವ್ರೆ, ದೇವಲೋಕದಿಂದ ದುಡ್ಡು ತಂದವ್ರು. ಸರ್, 2 ಬಾರಿ CM ಆದವರು, ಕೆಂಪೇಗೌಡ ಜಯಂತಿ ಇದೆ, ಇಂಥದ್ದೊಂದು ಸಂದರ್ಭದಲ್ಲಿ ಬಿಡದಿಗೆ ಬರೋಕ್ಕಾಗತ್ತಾ ಅನ್ನುವಂಥದ್ದು. ನೋಡ್ರಿ, ನಾನು ಯಾವಾಗ ಬರೆದಿರೋ ಪತ್ರಿಕೆ 2 ಬಾರಿ ನೀವು ಇಂಡಿವಿಜುವಲ್ ಯಾಕ್ರಿ ಕೇಳ್ತೀರಿ? ಆಮೇಲೆ ನೀವು ನಿಮ್ಮ ಸ್ಟೋರಿಗೋಸ್ಕರ ನನ್ನ ಯಾತಕ್ಕೆ ಈ ಥರ ಹೇಳ್ತೀರಿ? ನಾನು ಮಾಡ್ತಾ ಇರೋದು ರೈತರ ಒಂದು ಹೋರಾಟ ಏನಿದೆ, ರೈತರು ನನಗೆ ರಿಕ್ವೆಸ್ಟ್ ಮಾಡಿರಿಂದ ಅವ್ರ ಪರವಾಗಿದ್ದೀನಿ. ಸುಮ್ಮನೆ ಅದನ್ನು ದೊಡ್ಡದು ವಿಷಯ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ನೀವು ಮಾಡ್ಕೊತೀರಿ. ನಾವು ಏನು ಹೇಳಿದ್ರು ಸತ್ಯ ಹೇಳಿದ್ರೆ ನಾನು ಕೆಂಪೇಗೌಡ ಜಯಂತಿ ಸಾಯಂಕಾಲ ಅಟೆಂಡ್ ಮಾಡ್ತೀನಿ. ನಿಮ್ಮ ಮುಖ್ಯಮಂತ್ರಿ ಪಾಪ ಬ್ಯುಸಿ ಅವರೇ ಸಸಿ ನೆಡೋ ಕಾರ್ಯಕ್ರಮದಲ್ಲಿ. ಇಲ್ಲಿ ಸಸಿ ನೆಡಕ್ಕೆ ಹೊರಟವ್ರೆ, ಅಲ್ಲಿ 10 ಲಕ್ಷ 8 ಲಕ್ಷ ಸಸಿ ಕಟ್ ಮಾಡೋಕ್ಕೆ ಹೊರಟವ್ರೆ. ಅಷ್ಟೇ ವ್ಯತ್ಯಾಸ.